ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ 17ನೇ ಪ್ರಶ್ನೆ. ಏಕರೂಪವಲ್ಲದ ಚಲನೆಗೆ ಒಂದು ಉದಾಹರಣೆ ಕೊಡಿ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಏಕರೂಪದ ಚಲನೆಯನ್ನ ನೋಡ್ಕೊ ಬಂದ್ವಿ. ಏಕರೂಪದ ಚಲನೆ ಅಂದ್ರೇನು? ಸಮಕಾಲದಲ್ಲಿ ಸಮದೂರವನ್ನ ಚಲಿಸುವಂತದ್ದನ್ನ ಏಕರೂಪದ ಚಲನೆ ಅಂತ ಕರಿತೀವಿ. ಅಂದ್ರೆ 1 ಸೆಕೆಂಡ್ ಅಲ್ಲಿ 100 ಮೀಟರ್, ಮತ್ 1 ಸೆಕೆಂಡ್ ಅಲ್ಲಿ 100 ಮೀಟರ್, ಈ ತರ ಸಮಕಾಲದಲ್ಲಿ ಸಮದೂರ. ಆದ್ರೆ ಇಲ್ಲಿ ಏಕರೂಪವಲ್ಲದ ಚಲನೆ ಅಂದ್ರೆ ಅದ್ರ ಉಲ್ಟಾ ಅಲ್ವಾ? ಏಕರೂಪವಲ್ಲದ ಚಲನೆಯಲ್ಲಿ ಏನಾಗ್ತದೆ? ಇಲ್ಲಿ ಸಮಕಾಲದಲ್ಲಿ ಅಸಮದೂರ ಅಥವಾ ಅಸಮಕಾಲದಲ್ಲಿ ಸಮದೂರ. ಉದಾಹರಣೆ, ಸಮಕಾಲದಲ್ಲಿ ಅಸಮದೂರ ಅಂದ್ರೆ ಒಂದು ವ್ಯಾನ್ ಇದೆ, 1 ಸೆಕೆಂಡ್ ಅಲ್ಲಿ 100 ಮೀಟರ್ ಕವರ್ ಮಾಡಿದೆ. ಮುಂದಿನ 1 ಸೆಕೆಂಡ್ ಅಲ್ಲಿ ತುಯ್ ಅಂತ ಹೋಗಿ 200 ಮೀಟರ್, ಮುಂದಿನ 1 ಸೆಕೆಂಡ್ ಅಲ್ಲಿ 150 ಮೀಟರ್ ಅನ್ನ ಕವರ್ ಮಾಡಿದೆ. ಹಾಗಿದ್ರೆ ಇಲ್ಲಿ ಸಮಕಾಲದಲ್ಲಿ ಅಸಮ ದೂರವನ್ನ ಕ್ರಮಿಸಿದೆ ಅಥವಾ ಅಸಮಕಾಲದಲ್ಲಿ ಸಮದೂರವನ್ನ ಕ್ರಮಿಸುವಂತದ್ದು. 100 ಮೀಟರ್ 100 ಮೀಟರ್ 100 ಮೀಟರ್ ಅನ್ನ ಕ್ರಮಿಸಿದೆ. ಫಸ್ಟ್ 100 ಮೀಟರ್ ಅನ್ನ 1 ಸೆಕೆಂಡ್ ಅಲ್ಲಿ ಕ್ರಮಿಸಿದೆ, ಸೆಕೆಂಡ್ ಅನ್ನ 2 ಸೆಕೆಂಡ್ ಅಲ್ಲಿ, ಮೂರನೇದನ್ನ 2.5 ಸೆಕೆಂಡ್ ಅಲ್ಲಿ ಕ್ರಮಿಸಿದೆ. ಇಲ್ಲಿ ಸಮದೂರವನ್ನ ಅಸಮಕಾಲದಲ್ಲಿ ಕ್ರಮಿಸಿದೆ. ಇದನ್ನ ಏಕರೂಪವಲ್ಲದ ಚಲನೆ ಅಂತ ಕರೀತೀವಿ. ಈಗ ಉದಾಹರಣೆಯನ್ನ ಕೊಡಬಹುದು. ಜನಜಂಗುಳಿಯ ರಸ್ತೆಯಲ್ಲಿ ಕಾರಿನ ಚಲನೆ ಅಲ್ವಾ? ಟ್ರಾಫಿಕ್ ಇದ್ದಾಗ ಏನಾಗ್ತದೆ? ಒಂದ್ಸಲ ಸುಯಿ ಅಂತ ಹೋಗುದು, ಒಂದ್ಸಲ ಬ್ರೇಕ್, ಒಂದ್ಸಲ ಹೋಗೋದು, ಒಂದ್ಸಲ ಬ್ರೇಕ್. ಜನಜಂಗುಳಿಯ ರಸ್ತೆಯಲ್ಲಿ ಕಾರಿನ ಚಲನೆ. ಒಂದು ಉದ್ಯಾನವನದಲ್ಲಿ ವಾಯುವಿಹಾರಕನ ಓಟ ಅಲ್ವಾ? ವಾಯುವಿಹಾರಕನ ಓಟ. ಸ್ವಲ್ಪ ಹೊತ್ತು ಫಾಸ್ಟ್ ಆಗಿ ಓಡ್ತಾರೆ, ಸ್ವಲ್ಪ ಹೊತ್ತು ಸ್ಲೋ ಆಗಿ ಓಡ್ತಾರೆ, ಮತ್ತೊಂದ್ಸಲ ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಹತ್ರ ಮಾತಾಡ್ತಾ ನಿಧಾನ ಆಗುತ್ತೆ, ಈ ತರ. ಇದು ಏಕರೂಪವಲ್ಲದ ಚಲನೆಗೆ ಉದಾಹರಣೆ. ಥ್ಯಾಂಕ್ ಯು.